ನಡೆದಂತಹ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರನ್ನ ಅಮಿತ್ ಶಾ ಅವರು ಭೇಟಿಯಾಗಿದ್ದಾರೆ. ಏನ್ ಮಾತನಾಡಿದ್ರು ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ಇತ್ತಲ್ವಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ಕುಟುಂಬಸ್ಥರನ್ನ ಅಮಿತ್ ಶಾ ಅವರು ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರನ್ನ ನೇಹಾ ಅವರ ತಂದೆ, ತಾಯಿ ಹಾಗೂ ಸಹೋದರ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ತನಿಖೆ ಬಗ್ಗೆ ಲಿಖಿತ ರೂಪದಲ್ಲೂ ಕೂಡ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ನೇಹಾ ಹತ್ಯೆ ಪ್ರಕರಣದಲ್ಲಿ ಅಮಿತ್ ಶಾ ಗಂಭೀರವಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಕುಟುಂಬಸ್ಥರು ಕೊಡ್ತಾ ಇದ್ದಾರೆ. ಆರೋಪಿಗೆ ಉಗ್ರ ಶಿಕ್ಷೆಯಾಗುವ ನಿಟ್ಟಿನಲ್ಲಿ ನಾವು ಮನವಿಯನ್ನ ಅಮಿತ್ ಶಾ ಅವರ ಬಳಿ ಮಾಡ್ಕೊಂಡಿದ್ದೀವಿ. ಈ ಬಗ್ಗೆ ಅಮಿತ್ ಶಾ ಅವರಿಗೆ ಮನವಿ ಪತ್ರವನ್ನ ಕೂಡ ಕೊಟ್ಟಿದ್ದೀವಿ. ನಮ್ಮ ಮನವಿಯನ್ನ ಸಕಾರಾತ್ಮಕವಾಗಿ ಅಮಿತ್ ಶಾ ಅವರು ಸ್ಪಂದಿಸಿದ್ದಾರೆ ಅಂತ ಅಮಿತ್ ಶಾ ಭೇಟಿ ಬಳಿಕ ನೇಹಾ ತಂದೆ ನಿರಂಜನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ಒಂದ್ ರೀತಿಯಾಗಿ ಮಾತುಕತೆ ನಡೀತಾ ಇದೆ. ಯಾವ ರೀತಿಯಾಗಿ ಪ್ರಕರಣ ಆಯ್ತು ಎಲ್ಲಾ ವಿವರವನ್ನ ನಿರಂಜನ್ ಅವರು ಅಮಿತ್ ಶಾ ಅವರಿಗೆ ಕೊಡ್ತಾ ಇರುವಂತದ್ದು. ಏನೆಲ್ಲ ಪ್ರಕರಣ ಯಾವ ರೀತಿಯಾಗಿ ಆಯ್ತು, ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು, ಎಲ್ಲಾ ವಿಚಾರವನ್ನ ಲಿಖಿತ ರೂಪದಲ್ಲಿ ಅಮಿತ್ ಶಾ ಅವರಿಗೆ ನಿರಂಜನ್ ಅವರು ದೂರನ್ನ ಕೊಟ್ಟಿರುವಂತದ್ದು. ಏನ್ ಮಾತನಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ನಮ್ಮ ಕೇಂದ್ರ ಗೃಹ ಸಚಿವರು ಹುಬ್ಬಳ್ಳಿಗೆ ಆಗಮಿಸಿದ್ರು. ಅವ್ರ ಗಮನಕ್ಕೆ ಕೂಡ ನಮ್ಮ ಮಗಳ ಹತ್ಯೆ ಪ್ರಕರಣ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಅದರ ಜೊತೆಗೆ ಅವರಿಗೂ ಕೂಡ ಮಾಹಿತಿ ಇದೆ ಅಂತ ಕೂಡ ಮಾತನ್ನು ಹೇಳಿದರು. ಕೆಲವೊಂದು ಕಾಪೀಸ್ ಕೂಡ FIR ಕಾಪಿ ಆಗಲಿ, ಕಂಪ್ಲೇಂಟ್ ಕಾಪಿ ಆಗಲಿ ಮತ್ತು ಒಂದು IPC ಸೆಕ್ಷನ್ನಲ್ಲಿ ಚೇಂಜಸ್ ಕೂಡ ತರಬೇಕು ಅನ್ನೋ ಡಿಮಾಂಡ್ ಕೂಡ ಅವರಲ್ಲಿ ಇಟ್ಟಿದೆ. ಅದರಲ್ಲೇ IPCಯಲ್ಲಿ ಇಂಥ ಪ್ರಕರಣದಲ್ಲಿ 20 ವರ್ಷ ಸಜಾ ಮಾತ್ರ ಇದೆ. ಅದು ಚೇಂಜಸ್ ಮಾಡಿ ಇಂಥ ಪ್ರಕರಣ 90 ಅಥವಾ 120 ದಿವಸದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಡಿಸಿಷನ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. CID ಕೊಟ್ಟಿದ್ದಾರೆ. ಕಾಯ್ದೆಯಲ್ಲಿ 20 ವರ್ಷ ಇರಿದ್ರು, ಅದರ ಬದಲಿ ಗಲ್ ಶಿಕ್ಷೆ ಆಗಬೇಕು ಅನ್ನೋ ಡಿಮಾಂಡ್ ಕೂಡ ನಾನು ಇಟ್ಟಿದ್ದೀನಿ. ಅದಕ್ಕೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಅದನ್ನು ಕೂಡ ನಾನು ಗಮನಿಸ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ನಿಮ್ಮ ಜೊತೆಗಿದ್ದೀವಿ, ಅಕಸ್ಮಾತ್ ಏನಾದರೂ ನಿಮಗೆ ತೃಪ್ತಿ ಆಗಲಿಲ್ಲ CBI ಕೊಟ್ಟರೆ ನಾನು CBIಗಿಂದ ತನಿಖೆ ಮಾಡಿಸ್ತೀನಿ ಅನ್ನೋ ಮಾತು ಕೂಡ ಹೇಳಿದರು. ಈಗಾಗಲೇ CIDದವ್ರು ತನಿಖೆ ಮಾಡ್ತಾಯಿದ್ದಾರೆ. ಅದರ ವರದಿ ಬಂದ ನಂತರ ನಮ್ಮ ಸಂಪರ್ಕ ಮಾಡ್ತೀನಿ ಅನ್ನೋ ಮಾತು ಕೂಡ ಹೇಳಿದ್ದೀನಿ. ಮತ್ತು ಯಾವುದೇ ವಿಷಯ ಆದರೂ ಕೂಡ ಧೈರ್ಯವಾಗಿರು, ನಾನು ನಿಮ್ಮ ಜೊತೆಗಿದ್ದೀನಿ, ನಾವು ಕೇಂದ್ರ ಸರ್ಕಾರ ಕೂಡ ನಿಮ್ಮ ಜೊತೆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ.